ನೋಡಿ ಇದೇ ದೇವಸ್ಥಾನ ನಾನು ಹೇಳಿದ್ದು. ಇಲ್ಲಿ ನಾನು ಏನೇ ಬೇಡ್ಕೊಂಡಿದ್ರು ನನಗೆಲ್ಲ ನೆರವೇರಿದೆ. ಮಕ್ಕಳು ಮದುವೆ ಎಲ್ಲ ವಿಷಯ ನೆರವೇರಿದೆ. ಹಾಗೆ ನಮ್ಮ ಮನೆಯವರು ಗಾಡಿ ಸೈಡಕ್ಕೆ ಕಬ್ಬಿನಲ್ಲಿ ಕುಡಿಯೋಣ ದಾವರ ಆಗ್ತಿದೆ ಅಂದರು. ಅವ್ರಿಗೆ ಕ್ಯಾಮ್ರಾ ಅಂದರೆ ಮುಜುಗರ, ಅದಕ್ಕೆ ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ. ಅದು ಫಸ್ಟ್ ಟೈಮ್ ಅಲ್ವಾ ಈ ಥರ ಎಲ್ಲ ವಿಡಿಯೋ ಮಾಡ್ತಾ ಇರೋದು, ಅದಕ್ಕೋಸ್ಕರ. ಸರಿ ಆಯ್ತು, ಇನ್ನೇನು ಸಂಜೆ ಆಯ್ತಲ್ವಾ, ಅದಕ್ಕೋಸ್ಕರ ದೀಪ ಅಂಟಿಸೋಣ ಅಂತ ದೇವ್ರಿಗೆ ದೀಪ ಅಂಟಿಸ್ತಾ ಇದ್ದೆ. ಹೆಂಗೋ ದೇವರಿಂದನೂ ನಮ್ಗೆ ಇವತ್ತು ಹೂ ಪ್ರಸಾದ ಸಿಕ್ತು. ಸರಿ ತಗೊಂಡು ನಡೀರಿ ಹೊರಡೋಣ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಇವತ್ತು ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಬೆಳಗ್ಗೆನೇ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಇದು ನಮ್ಮ ಮನೆ ಹತ್ರನೇ ಇರೋದು ದೇವಸ್ಥಾನ, ಬಸವೇಶ್ವರ ದೇವಸ್ಥಾನ ಅಂತ. ನಾನು ತುಂಬ ದಿವಸದಿಂದ ಹೋಗಬೇಕು ಅಂತ ಹೋಗೋಕ್ಕೆ ಆಗ್ತಾಯಿರಲಿಲ್ಲ. ಪಾಪು ಆದಮೇಲಂತೂ ಕರೆಕ್ಟಾಗಿ ಹೋಗೋಕೆ ಆಗ್ತಾ ಇರಲಿಲ್ಲ. ಇವತ್ತು ಹೋಗೋಣ ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ನಮ್ಮ ಮನೆಯವರಂತೂ ಹೋಗ್ತಾನೆ ಇದ್ದರು. ಇದು ನಮ್ಮ ಮನೆಯಿಂದ ವಾಕೇಬಲ್ ಡಿಸ್ಟೆನ್ಸೇ ಇದೆ, ಬಟ್ ಪಾಪು ಇರೋದ್ರಿಂದ ಸರಿ ಗಾಡೀಲಿ ಹೋಗೋಣ, ಸ್ವಲ್ಪ ಬೇರೆ ಕೆಲಸನೇ ಇತ್ತು ಮುಗಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ. ನಾವು ಈ ಚಿಕ್ಕವರಿದ್ದಾಗ ಈ ರೋಡಲ್ಲೆಲ್ಲ ನಡ್ಕೊಂಡು ಓಡಾಡ್ತಾ ಇದ್ವಿ ಆರಾಮಾಗಿ. ಇಲ್ಲೆಲ್ಲ ಫುಲ್ಲು ಕಾಡಿತ್ತು, ಫುಲ್ಲು ಕಾಡು. ಇಲ್ಲೇನು ಮನೆ ಗಿನೆ ಏನೂ ಇರಲಿಲ್ಲ. ಶನಿವಾರ ಬಂತು ಅಂದರೆ ನಾವು ಬ್ಯಾಗ್ ಎಲ್ಲ ಬಿಸಾಕ್ಬಿಟ್ಟು ಕ್ಲೀನಾಗಿ ಇಲ್ಲಿ ನೇರಳೆ ಹಣ್ಣು, ಹುಣಸೆ ಹಣ್ಣು ಎಲ್ಲ ತಿನ್ನೋಕ್ಕೆ ಅಂತ ನಾವು ಬರ್ತಾಯಿದ್ವಿ. ಇಲ್ಲಿ ಕುರಿ ಮೇಯ್ಸೋಕ್ಕೆ, ಎಮ್ಮೆ ಮೇಯ್ಸೋಕ್ಕೆಲ್ಲ ಬರೋರು, ಅವ್ರನ್ನೆಲ್ಲ ಪರಿಚಯ ಮಾಡಿಕೊಂಡು ಅವ್ರ ಜೊತೆ ನಾವು ಬರ್ತಾಯಿದ್ವಿ. ಸಂಜೆ 6 ಗಂಟೆದಾಗ ಎದ್ಬಿಟ್ಟು ಎಲ್ಲ ಆಟ ಆಡಿಕೊಂಡು. ಇಲ್ಲಿ ಫುಲ್ಲು ಕಾಡಿತ್ತು, ಒಂದೇ ಒಂದು ಈ ರೀತಿ ಯಾವುದು ಬಿಲ್ಡಿಂಗ್ಗಳೇ ಇರಲಿಲ್ಲ. ಫುಲ್ಲು ಕಾಡಂದರೆ ಕಾಡು. ಇವಾಗಂತೂ ಫುಲ್ಲು ಇಂಪ್ರೂವ್ ಆಗಿಬಿಟ್ಟಿದೆ. ಹಾಗೆ ಈ ಕಡೆ ನೋಡಿ ಕೆಂಪೇಗೌಡರವ್ರದ್ದು ಸ್ಟ್ಯಾಚ್ಯೂನು ಹಾಕಿದ್ದಾರೆ. ಇವಾಗಂತೂ ಫುಲ್ಲು ಇಂಪ್ರೂವ್ ಆಗಿಬಿಟ್ಟಿದೆ. ಲೇಔಟಿಲೆಲ್ಲ ಅಪಾರ್ಟ್ಮೆಂಟ್ಗಳು ಎಲ್ಲ ಆಗಿಬಿಟ್ಟಿದೆ. ಇದೇ ಪ್ಲೇಸಲ್ಲಿ ನಮ್ಮ ಮನೆಯವ್ರ ಗಾಡಿ ಒಂದು ಸಲ ಕೈ ಕೊಟ್ಟಿತ್ತು. ಈಗ ಅದೇ ರೂಟಲ್ಲೇ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ನಾವು ಚಿಕ್ಕವರಿದ್ದಾಗಂತೂ ಈ ದೇವಸ್ಥಾನಕ್ಕಂತೂ ತುಂಬ ಸಲ ಬರ್ತಾಯಿದ್ವಿ. ಈ ದೇವಸ್ಥಾನ ಬಂದ್ಬಿಟ್ಟು ಉದ್ಭವ ಮೂರ್ತಿ. ನಾವಿಲ್ಲಿ ಏನೇ ಕೇಳ್ಕೊಂಡ್ರು ನೆರವೇರುತ್ತೆ. ನನಗಂತೂ ತುಂಬ ವಿಷಯಗಳಂತೂ ನೆರವೇರಿದೆ. ನನ್ನ ಮದುವೆ ಇರ್ಬೋದು, ಮಗು ಇರ್ಬೋದು, ಎಲ್ಲ ನೆರವೇರಿದೆ ನನಗೆ. ಈ ದೇವ್ರದ್ದು ಮಹಿಮೆ ಅಂತೂ ನಾವು ಬಾಯಲ್ಲಿ ಎಷ್ಟು ಹೇಳೋರು ಕಮ್ಮಿನೇ. ನೀವು ಬನ್ನಿ ಒಂದು ಸಲ, ಇಲ್ಲಿ ದೇವ್ರ ಹತ್ರ ಬೇಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮಗೆ ಅಡ್ರೆಸ್ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನಗೇನೇ ಬೇಜಾರಿದ್ರು ದೇವಸ್ಥಾನಕ್ಕೆ ಬಂದರೆ ನನಗೆಲ್ಲ ಮರ್ತೋಗುತ್ತೆ. ಮನಸ್ಸು ತುಂಬ ಹಗುರ ಅನಿಸುತ್ತೆ. ದೇವ್ರನ್ನ ಒಂದ್ಸಲಿ ನೋಡಿ ನಮ್ಮ ಕಷ್ಟ ಎಲ್ಲ ಹೇಳ್ಕೊಂಡ್ರೆ ಮನಸ್ಸು ತುಂಬ ನಿರಾಳ ಅನಿಸುತ್ತೆ. ನೆಕ್ಸ್ಟು ನಾನು ದೇವ್ರ ಹತ್ರ ಬರೋಷ್ಟು ನಂಗೆ ಆ ಕಷ್ಟ ಫುಲ್ಲು ಕ್ಲಿಯರೇ ಆಗಿಬಿಟ್ಟಿರುತ್ತೆ. ಅಷ್ಟು ಪವರ್ಫುಲ್ ಇದೆ ಈ ದೇವಸ್ಥಾನ. ಇದು ಉದ್ಭವ ಮೂರ್ತಿ ಆಗಿರೋದ್ರಿಂದ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದಾಗ ಪುಟ್ಟ ಕಲ್ಲಿತ್ತು. ದೇವರು ಬೆಳೀತಾನೆ ಇದೆ. ಇನ್ನೂ ಬೆಳೀತಾನೆ ಇರುತ್ತೆ ದೇವರು. ನೀವು ಬಂದು ನೋಡಿ ಇಲ್ಲಿ ಒಂದು ಸಲ. ಹಾಗೆಯೇ ಇಲ್ಲಿ ಪ್ರಸಾದ ಎಲ್ಲ ಇಸ್ಕೊಂಡು ಪೂಜೆ ಎಲ್ಲ ಚೆನ್ನಾಗಾಯಿತು. ಹಾಗೆ ನಾವು ನನ್ನ ಮಗನ ಸ್ಕೂಲ್ ಹತ್ರ ಹೋಗೇ ಇರಲಿಲ್ಲ, ತುಂಬ ದಿನ ಆಗಿತ್ತು. ಯಾವುದು ಸೈನ್ಗಳೇನು ಹಾಕಿರಲಿಲ್ಲ. ಇವತ್ತು ನಮ್ಮ ಮನೆಯವ್ರು ಹೆಂಗಿದ್ರು ಡ್ಯೂಟಿಗೆ ಹೋಗ್ತಿಲ್ವಲ್ಲ ಅಂದ್ಬಿಟ್ಟು ಹೋದ್ವಿ. ಸೈನೆಲ್ಲ ಹಾಕ್ಬಿಟ್ಟು ಮುಗಿಸ್ಕೊಂಡು ಬರೋಣ ಅಂತ. ನೋಡಿ ಅಪಾರ್ಟ್ಮೆಂಟ್ ಎಲ್ಲ ತೋರಿಸ್ತೀನಿ ನಿಮಗೆ. ಎಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಆಗಿಬಿಟ್ಟಿದೆ ಅಂದರೆ, ಇದು ಬಂದ್ಬಿಟ್ಟು ನಮ್ಮ ಲೇಔಟ್ಗೆ ಡೆಡ್ ಹ್ಯಾಂಡು. ಈ ಏರಿಯಾನ ನಾವು ಲೇಔಟ್ ಅಂತಲೇ ಅನ್ನೋದು. ಅವಾಗಲಿಂದ ನಾವು ಚಿಕ್ಕೂರಿಂದ ಲೇಔಟ್ ಅಂದಿದ್ದು ಹಾಗೆ ಫೇಮಸ್ ಆಗಿದೆ. ನಾವ್ಯಾರು ಬಸವೇಶ್ವರ ನಗರ ಅಂತ ಹೇಳಲ್ಲ, ಲೇಔಟ್ ಅಂತಲೇ ಹೇಳೋದು. ಫುಲ್ಲು ದೊಡ್ಡ ಅಪಾರ್ಟ್ಮೆಂಟು, ತುಂಬ ಜನಗಳಾಗ್ಬಿಟ್ಟಿದ್ದಾರೆ ಇವಾಗ ಈ ಕಡೆ. ನಾವು ಅವಾಗೆಲ್ಲ ಕುರಿ ಮೇಯ್ಸೋಕ್ಕೆ, ಎಮ್ಮೆ ಮೇಯ್ಸೋಕ್ಕೆ, ಆಮೇಲೆ ಎಲ್ಲ ಆಟ ಆಡೋಕ್ಕೆ, ಇಲ್ಲೆಲ್ಲ ಜೋಕಾಲಿ ಕಟ್ಕೊಂಡು ಆಟ ಆಡೋದು, ಆಮೇಲೆ ಅಂಬು ಬರುತ್ತಲ್ಲ ಅಂಬಲ್ಲಿ ಆಟ ಆಡೋದು, ಅದಕ್ಕೋಸ್ಕರ ಅಂತ ಓಡಿ ಬರ್ತಾಯಿದ್ವಿ. ನೋಡಿ ಈ ರೋಡೆಲ್ಲ ಅವಾಗೆಲ್ಲ ಫುಲ್ಲು ಮಣ್ಣು ರೋಡು. ನಾವೆಲ್ಲ ನಡ್ಕೊಂಡು ಓಡಾಡ್ತಾ ಇದ್ವಿ. ಇವಾಗೆಲ್ಲ ಫುಲ್ಲು ಸಕ್ಕತ್ತಾಗಿ ಮಾಡಿದ್ದಾರೆ ರೋಡಂತೂ. ನಾವು ರೆಗ್ಯುಲರಾಗಿ ಓಡಾಡಿದ್ರೂ ಯಾವ ಕಡೆ ಹೋಗಿ ಯಾವ ಕಡೆ ಬರಬೇಕು ಅನ್ನೋದೇ ಕನ್ಫ್ಯೂಸ್ ಆಗಿಬಿಡುತ್ತೆ. ಹೊಸ್ದಾಗಿ ಗಾಡಿ ಕಲಿಯೋರಿಗಂತೂ ತುಂಬ ಹೆಲ್ಪ್ ಆಗುತ್ತೆ. ಯಾರನ್ನ ಗಾಡಿ ಕಲಿಯೋರು ಇದ್ದರೆ ಹೇಳಿ, ನಾನು ನಿಮಗೆ ಅಡ್ರೆಸ್ಸು ಸೆಂಡ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಗಾಡಿ ಕಲಿಯೋಕ್ಕೆ. ಜಾಸ್ತಿ ಜನನೂ ಓಡಾಡಲ್ಲ, ಏನಿಲ್ಲ ಈ ಜಾಗದಲ್ಲೆಲ್ಲ ಆರಾಮಾಗಿ ಗಾಡಿ ಕಲಿಬೋದು. ಆಮೇಲೆ ಟರ್ನಿಂಗು ಎಲ್ಲ ಅಲ್ಲಿ ಫುಲ್ ಫ್ರೀ ಇದೆ. ಅಷ್ಟು ನೋಡಿ, ನೀವೇ ನೋಡ್ತಾ ಇದ್ದೀರಾ, ಜನಗಳಂತೂ ಫುಲ್ಲು ಕಮ್ಮಿ ಈ ಕಡೆ. ಹಾಗೆ ನಾವು ಸ್ವಲ್ಪ, ನಾನು ಸ್ಕೂಲ್ದು ಏನೂ ಅಟ್ಯಾಚ್ ಮಾಡೋಕ್ಕಾಗಲಿಲ್ಲ, ಸಾರಿ ಕ್ಷಮಿಸ್ಬಿಡಿ. ನಮ್ಮ ಪ್ರಿನ್ಸಿಪಲ್ ಮೇಡಮ್ ಸ್ವಲ್ಪ ಬಂದಿದ್ದು ಲೇಟ್ ಆಯಿತು. ನಾವು ಸೈನೆಲ್ಲ ಹಾಕಿ ಕ್ಲಾಸ್ ಟೀಚರ್ನೆಲ್ಲ ಮಾತಾಡಿಸ್ಕೊಂಡು ಅವ್ನ ಬುಕ್ಕು ಯೂನಿಫಾರ್ಮ್ ಎಲ್ಲ ಇಸ್ಕೊಂಬರೋದೇ ಲೇಟ್ ಆಗೋಯಿತು. ಹಾಗೆ ಹೋಗ್ತಾ ನಮ್ಮ ಮನೆಯವರು ಕಬ್ಬಿನಲ್ಲಿ ಕುಡಿಯೋಣ ಅಂದರು. ಸರಿ ಅಂದ್ಬಿಟ್ಟು ಗಾಡಿ ಸೈಡ್ಗಾಗಿ ಕಬ್ಬಿನಲ್ಲಿ ಕುಡಿತಾ ಇದ್ವಿ. ನಮ್ಮ ಮನೆಯವರು ಫಸ್ಟ್ ಟೈಮ್ ಅಲ್ವಾ, ಕ್ಯಾಮ್ರಾ ನೋಡಿದ್ರೆ ಆ ಕಡೆ ಈ ಕಡೆ ತಿರುಗುತ್ತಿದ್ದಾರೆ. ಅವ್ರಿಗೊಂದು ಸ್ವಲ್ಪ ಮುಜುಗರ ಥರ. ಬಟ್ ಅವ್ರು ನಂಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ, ನಿಮ್ಗೇನು ಇಷ್ಟ ಅನ್ನೋದು ಮಾಡು ಅಂತ. ಇವ್ರು ನೋಡಿ ಪಾಪಚ್ಚಿ, ಎಷ್ಟು ಬಿಸಿಲಿದ್ರು ಅವ್ರು ಹೆಂಗೆ ಕೆಲಸ ಮಾಡ್ತಾರೆ ಅಂದರೆ, ಈ ಉರಿ ಬಿಸಿಲಲ್ಲಿ ನಮ್ಗೆಲ್ಲಂತೂ ನಿಲ್ಲಕ್ಕೆ ಆಗಲ್ಲ. ಎಲ್ಲೂ ಮನೆಗೆ ಹೋದರೆ ಸಾಕಪ್ಪ ಅನ್ನಂಗೆ ಆಗ್ಬಿಟ್ಟಿತ್ತು. ಅವ್ರ ಪಾಪ ಈ ಬಿಸಿಲು ಏನು ನೋಡಲ್ಲ ಪಾಪ, ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ನೋಡಿ ನೀವು ರೋಡ್ ನೋಡ್ತಾ ಇರ್ಬೋದು, ಜನ ಅಂತೂ ಫುಲ್ಲು ಕಮ್ಮಿ, ಗಾಡಿ ಅಂತೂ ಫುಲ್ಲು ಕಮ್ಮಿ. ಒಳ್ಳೆ ಗಾಳಿ ಬರ್ತಾಯಿತ್ತು. ನನ್ನ ಮಗಳು ಚೆನ್ನಾಗಿ ಮಲಿಕೊಂಡು. ಯಾರು ಹೊಸ್ದಾಗಿ ಗಾಡಿ ಕಲಿಯೋರಿದ್ದರೆ ಈ ರೋಡಲ್ಲಿ ಕಲೀರಿ, ಆರಾಮಾಗಿ ಕಲಿಬೋದು ಗಾಡಿ ಕಲಿಯೋದೆಲ್ಲ.
ಇಲ್ಲಿ ನೋಡಿ ಗಾಡಿಗಳು ಅಷ್ಟು ಓಡಾಡಲ್ಲ, ಯಾವುದೋ 1, 2, 3 ಬರೋದಂದರೆ ಇಲ್ಲೇ ವಾಸವಾಗಿರ್ತಾರಲ್ಲ ಅವ್ರು ಮಾತ್ರ ಬರೋದು. ನಾವೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಮ್ಮ ಮನೆಯವ್ರು ನೋಡೋಣ ಇನ್ನೂ ಟೈಮ್ ಇದೆಯಲ್ಲ ಡ್ಯೂಟಿಗೆ ಹೋಗೋಣ ಅಂತ ಆನ್ ಮಾಡ್ತಾಯಿದ್ವಿ. ಸದ್ಯಕ್ಕೆ ಯಾವುದೂ ಬೆಳೀತಾ ಇಲ್ವಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಕೂತಿದ್ರು. ನನ್ನ ಮಗಳು ಹೋಗಿ ಮಾತಾಡಿಸ್ತಾ ಇದ್ಲು. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಓಡಿ ಬಂದುಬಿಟ್ಲು ತೋರಿಸ್ಲಿ ಅಂತ. ರಾಮ್ ಮಾಡೋದು, ಸ್ಮೈಲ್ ಮಾಡೋದು ಎಲ್ಲ ಮಾಡ್ತಾಯಿದ್ಲು. ನಿಂತ್ಕೊಂಬಾಗಲೇ ತೋರಿಸ್ತೀನಿ ಅಂದರೆ ಅವಳು ಫ್ರಂಟ್ ಕ್ಯಾಮ್ರಾಗೆ ಬರ್ತಾಯಿದ್ಲು. ನೋಡಿ ಹಾಕ್ತೀನಿ, ಅವಳದೊಂದು ನಗು ಸಾಕು ನಮ್ಗೆ ಏನೇ ಟೆನ್ಷನ್ ಇದ್ದರೂ ಹಂಗೆ ಮರ್ತೋಗ್ಬಿಡುತ್ತೆ. ಅವಳು ಆಟ ಆಡೋದು, ಅವಳು ಇತ್ತೀಚೆಗೆ ನಡೆಯೋದೆಲ್ಲ ಕಲಿತಾ ಇದ್ದಾಳೆ. ಅದೆಲ್ಲ ನೋಡೋಕ್ಕೇ ಒಂದು ಖುಷಿ. ಇನ್ನೇನು ಸಂಜೆ ಆಯ್ತಾ ಬಂತಲ್ವ, ದೇವ್ರ ದೀಪ ಅಂಟಿಸೋಣ ಅಂತ ನಾನು ದೇವ್ರ ದೀಪ ಎಲ್ಲ ಅಂಟಿಸಿ ಹಾಗೆ ನಮ್ಮ ಮನೆಯವರು ಅಂದರು ಒಂದು ಸ್ವಲ್ಪ ಮೂವಿ ನೋಡಿ ಯಾವ್ದಾರ ನೋಡೋಣ ಅಂತ. ಇದು ಹೊಸದಾಗಿ ಊಜಾ ಮೂವಿ ಅಂತ ಬಿಟ್ಟಿದ್ರು. ಇದು ಕನ್ನಡದಲ್ಲೂ ಇದೇ ಹೆಸರಲ್ಲಿ, ಬಟ್ ಆ ಸ್ಟೋರಿನೇ ಬೇರೆ ಈ ಸ್ಟೋರಿನೇ ಬೇರೆ. ತುಂಬ ಚೆನ್ನಾಗಿದೆ ಮೂವಿ ಮಾತ್ರ. ಆದರೆ ಭಯ ಆಗುತ್ತೆ. ನನಗಂತೂ ಹಾರರ್ ಮೂವಿ ಅಂದರೆ ತುಂಬ ಇಷ್ಟ, ಬಟ್ ನಾನು ಒಬ್ಬಳೇ ನೋಡಲ್ಲ, ಭಯ ಆಗುತ್ತೆ ನನಗೆ. ಇದು ವಾಯ್ಸ್ ಡಬ್ ಬಂದುಬಿಟ್ಟು ಇಂಗ್ಲೀಷು ಮತ್ತು ಹಿಂದಿಲಿದೆ, ಜಿಯೋ ಸ್ಟಾರಲ್ಲಿದೆ ನೋಡಿ. ಇದು 2016 ಬಂದಿರೋದು, ಬಟ್ ಇವಾಗ ಹಾಕಿದ್ದಾರೆ ಹೊಸದಾಗಿ. ನೋಡೋಕ್ಕಂತೂ ತುಂಬ ಭಯ ಆಗುತ್ತೆ. ನೀವು ಯಾರಾನ ಜೊತೆಲಿದ್ದರೆ ನೋಡಿ, ಇಲ್ಲ ಒಬ್ಬರೇ ನೋಡೋಕೆ ಧೈರ್ಯ ಇದ್ರೆ ನೋಡಿ. ನಮಗಂತೂ ಫುಲ್ಲು ಭಯ. ಆ ಹುಡುಗಿ ಮತ್ತು ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾಳೆ. ಆ ಸ್ಕ್ರೀನ್ ಪ್ಲೇ ಎಲ್ಲ ಫುಲ್ಲು ಚೆನ್ನಾಗಿ ಬಂದಿದೆ. ಇದು ನಂದು ಮೊದಲನೇ ವ್ಲಾಗು. ಏನಾದರೂ ಮಾತಲ್ಲಿ ಹೆಚ್ಚು ಕಮ್ಮಿ ಆಗಿದ್ದರೆ, ಎಡಿಟಿಂಗಲ್ಲಿ ಹೆಚ್ಚು ಕಮ್ಮಿ ಆಗಿದ್ದರೆ, ಏನಾದರೂ ಬೇರೆದೇನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ದಯವಿಟ್ಟು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.